ಅಕ್ರಮ ಚಿನ್ನ ಸಾಗಾಟ ಕೇಸ್ನಲ್ಲಿ ಲಾಕ್ ಆಗಿರುವ ರನ್ಯಾಳ ಪುರಾಣ ಒಂದೊಂದೇ ರಿವೀಲ್ ಆಗ್ತಾ ಇದೆ. ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಹೋಟೆಲ್ ಮಾಲೀಕನ ಮೊಮ್ಮಗ ತರುಣ್ ರಾಜ್ ಡಿಆರ್ಐ ವಶಕ್ಕೆ ಪಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರನ್ಯಾ ರಾವ್ ಗೆಳೆಯನಾಗಿದ್ದಾನೆ ತರುಣ್ ರಾಜ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದುಬೈನಲ್ಲಿ ರನ್ಯಾ ಜೊತೆಗಿದ್ದಂತಹ ಮಾಹಿತಿಯನ್ನು ಆಧರಿಸಿ ಇವರನ್ನ ವಿಚಾರಣೆಗೊಳಪಡಿಸಲಾಗಿದೆ. ಕಳೆದ 2 ದಿನಗಳಿಂದ ತರುಣ್ ರಾಜ್ ವಿಚಾರಣೆಯನ್ನ ಡಿಆರ್ಐ ಟೀಮ್ ನಡೆಸ್ತಾ ಇರುವಂತದ್ದು. ಈ ಮೂಲಕ ಡಿಆರ್ಐ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಮತ್ತಷ್ಟು ಚುರುಕುಗೊಂಡಿದೆ. ಹೋಟೆಲ್ ಮಾಲೀಕನ ಮೊಮ್ಮಗ ತರುಣ್ ರಾಜ್ನನ್ನ ಇದೇ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರನ್ಯಾ ರಾವ್ ಗೆಳೆಯ ತರುಣ್ ರಾಜ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈತ ದುಬೈನಲ್ಲಿಯೇ ಇದ್ದಂತೆ, ಜೊತೆಗೆ ನಟಿ ರನ್ಯಾ ಜೊತೆಗೆ ಲಿಂಕ್ ಇತ್ತು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈಗ ಡಿಆರ್ಐ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಈಗ ಒಬ್ಬರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾವ ಆಧಾರದಲ್ಲಿ, ಜೊತೆಗೆ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಈ ವಿಚಾರಕ್ಕೆ ಅಂತ? ಪ್ರೇಮ್, ಖಂಡಿತ. ಯಾಕೆಂದ್ರೆ ರನ್ಯಾಳ ಸಿಂಡಿಕೇಟ್ ತುಂಬಾ ದೊಡ್ಡದಿದೆ ಅನ್ನೋದ್ರ ಬಗ್ಗೆ ಡಿಆರ್ಐ ಅಧಿಕಾರಿಗಳು ಒಂದಷ್ಟು ಆರೋಪವನ್ನ ಮಾಡಿದ್ರು. ಆರೋಪಕ್ಕೆ ತಕ್ಕಂತೆ ಈಗ ಒಂದೊಂದೇ ಮಾಹಿತಿಗಳು ಬಹಿರಂಗ ಆಗ್ತಾ ಇರುವಂಥದ್ದು. ಅಂದ್ರೆ ಪ್ರತಿಷ್ಠಿತ ಹೋಟೆಲ್ನ ಮಾಲೀಕರ ಮೊಮ್ಮಗ ಈಗ ಡಿಆರ್ಐ ತಮ್ಮ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ವಶಕ್ಕೆ ಪಡೆದುಕೊಂಡು ಆತನ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ತಾ ಇರುವಂಥದ್ದು. ಬಹುತೇಕ ಆತನನ್ನ ಇವತ್ತು ಸಂಜೆ ಒಳಗೆ ಬಂಧನ ಅಂತ ಕೂಡ ತೋರಿಸುವಂತ ಸಾಧ್ಯತೆಗಳು ಕೂಡ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಯಾಕಂದ್ರೆ ಇವತ್ತು ಕೋರ್ಟ್ಗೆ 4:30 ಸಂದರ್ಭದಲ್ಲಿ ರನ್ಯಾಳನ್ನ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ತರುಣ್ ರಾಜ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು. ಯಾಕೆಂದ್ರೆ ತರುಣ್ ರಾಜ್ ಈ ಮಾರ್ಚ್ 3ನೇ ತಾರೀಕು ರನ್ಯಾ ಯಾವಾಗ ದುಬೈಯಿಂದ ಬೆಂಗಳೂರಿಗೆ ಬರ್ತಾಳೆ, ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಆಕೆಯ ಜೊತೆ ದುಬೈನಲ್ಲೇ ಸಂಚಾರವನ್ನ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಇರುವಂತದ್ದು. ಆಕೆಯ ಜೊತೆಗೆ ಅದೇ ಫ್ಲೈಟ್ ನಲ್ಲಿ ಆತ ಕೂಡ ಬೆಂಗಳೂರಿಗೆ ಬಂದಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಯಾಕೆಂದ್ರೆ ಜೊತೆಯಲ್ಲೇ ಚಿನ್ನವನ್ನ ಸಾಗಾಟವನ್ನ ಮಾಡ್ತಾ ಇದ್ರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಡಿಆರ್ಐ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅಕಸ್ಮಾತ್ ಏನಾದ್ರೂ ಆ ರೀತಿಯ ಮಾಹಿತಿಗಳು ಸ್ಪಷ್ಟವಾಗಿ ಏನಾದ್ರೂ ಗೊತ್ತಾಯ್ತು ಅಂದ್ರೆ ತರುಣ್ ರಾಜನ್ನ ಬಂಧನ ತೋರಿಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಡಿಆರ್ಐ ಹೇಳ್ತಾ ಇದ್ದಂಥದ್ದು ಸಿಂಡಿಕೇಟ್ ನ ಜೊತೆಯಲ್ಲಿ ಸಾಕಷ್ಟು ಜನರಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇತ್ತು. ಅದರಲ್ಲೂ ಕೂಡ ಈ ರೀತಿಯಲ್ಲಿ ಬಿಸ್ನೆಸ್ ಮನ್ಗಳಿರ್ಬೋದು, ದೊಡ್ಡವರ ಮಕ್ಕಳಿರ್ಬೋದು, ಅವರೆಲ್ಲರೂ ಕೂಡ ಭಾಗಿಯಾಗಿರುವಂತಹ ಸಾಧ್ಯತೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಇನ್ನಷ್ಟು ಪುಷ್ಟೀಕರಿಸ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.